ಆದ್ಮೇಲೆ ಚುನಾವಣಾ ಆಯೋಗ ಮರುಪ್ರಶ್ನೆಯನ್ನ ಕೇಳ್ತಾ ಇದೆ ರಾಹುಲ್ ಗಾಂಧಿಗೆ. ಫೀಲ್ಡ್ ವೆರಿಫಿಕೇಶನ್ ಬಳಿಕವೇ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡೋ ಪ್ರಕ್ರಿಯೆಗಳಾಗುತ್ತೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಮತ್ತು ಕಂಪ್ಲೀಟ್ ಆರೋಪ ಬೇಸ್ಲೆಸ್ ಅನ್ನೋದನ್ನ ಮತ್ತೆ ಕೇಂದ್ರ ಚುನಾವಣಾ ಆಯೋಗ ಹೇಳ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲ, ಬೇಕಾದಂಗೆ ವೋಟರ್ಸು ಡಿಲೀಟ್ ಆಗಿದ್ದಾರೆ, ಆ್ಯಡ್ ಆಗಿದ್ದಾರೆ ಅಂತ. ಆನ್ಲೈನ್ನಲ್ಲಿ ಡಿಲೀಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ರಾಹುಲ್ ಗಾಂಧಿಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂಥದ್ದೊಂದು ಅವಕಾಶನೇ ಇಲ್ಲ. ಒಂದು ವೇಳೆ ಯಾರಾದರೂ ಅರ್ಜಿ ಹಾಕ್ಕೊಂಡ್ರು ಕೂಡ ಇನ್ ಪರ್ಸನ್ ಯಾರು ಅರ್ಜಿ ಹಾಕ್ಕೊಂಡಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಅವರ ಸಿಗ್ನೇಚರ್ ಇಲ್ಲದೆ ಅಥವಾ ಅವರನ್ನು ಕಾಂಟ್ಯಾಕ್ಟ್ ಮಾಡದೆ ಚುನಾವಣಾ ಆಯೋಗ ಡಿಲೀಟ್ ಮಾಡಲ್ಲ ಅಂತಿದ್ದಾರೆ. This is something that we've heard again and again and again. Different communities, mainly communities that are voting for the opposition, Dalits, Adivasis, minorities, OBCs, are specifically targeted. We had heard this many times, and now we found 100% proof of it. Please understand, I am not going to say anything on this stage that is not backed up by 100% proof. I am somebody who loves my country. I love my constitution. I love the democratic process, and I am protecting that process. And so I am not going to say anything here that is not going to be based ಕೊಡ್ತಾ ಇದೆ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ. ಮತ್ತೆ ಏನೇನು ಸ್ಪಷ್ಟೀಕರಣದಲ್ಲಿ ಏನೆಲ್ಲ ಅಂಶಗಳನ್ನು ಇಟ್ಟಿದ್ದಾರೆ ಅಂತ ಪ್ರಮುಖವಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗ ಈಗಾಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅಂದ್ರೆ ಯಾವುದೇ ರೀತಿಯ ಡಿಲಿಟೇಷನ್ ಆಗಿಲ್ಲ, ಜೊತೆಗೆ ಅದಕ್ಕೆ ಅಟೆಂಪ್ಟ್ ಮಾಡಿದಂತ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಯೇ ಅದನ್ನ FIR ಮಾಡಿಸಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರ ಆರೋಪ ಏನಿದೆ ಅದು ಒಂದು ರೀತಿಯಲ್ಲಿ ಆಧಾರ ರಹಿತ ಸುಳ್ಳು ಅನ್ನುವಂತ ಈಗಾಗಲೇ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಇನ್ನಷ್ಟು ಮಾಹಿತಿಗಳನ್ನ ಒದಗಿಸುವಂತ ಕೆಲಸವನ್ನ ಇವತ್ತು ಸಂಜೆ ಒಳಗಡೆ ಚುನಾವಣಾ ಆಯೋಗ ಮಾಡುತ್ತೆ. ಪ್ರಮುಖವಾಗಿರ್ತಕ್ಕಂಥದ್ದು ಇದು ಡಿಲಿಟೇಷನ್ಗೆ ಯತ್ನ ಆಗಿರ್ತಕ್ಕಂಥದ್ದ ಸ್ವತಃ ಚುನಾವಣಾ ಅಧಿಕಾರಿಯೇ ದೂರನ್ನ ಕೊಟ್ಟು FIR ಮಾಡಿಸಿದ್ದಾರೆ. ಹಾಗಾಗಿ ಇದರಲ್ಲಿ ಚುನಾವಣೆಯ ಒಂದ್ ರೀತಿಯಲ್ಲಿ ನೀತಿ ನಿಯಮಗಳು ಉಲ್ಲಂಘನೆ ಆಗಲಿ ಮತ್ತೆ ನಿರ್ಲಕ್ಷ್ಯ ಆಗಲಿ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದಂಗಿದೆ. ಯಾಕೆಂದ್ರೆ ಯಾವುದೇ ರೀತಿಯ ಕಾಂಗ್ರೆಸ್ನ ನಾಯಕರುಗಳಾಗಲಿ ಯಾರು ಕೂಡ ಈ ಒಂದು ವಿಚಾರವಾಗಿ ದೂರು ಕೊಟ್ಟಿಲ್ಲ. ದೂರು ಕೊಟ್ಟಾದ್ಮೇಲೆ ಅದನ್ನ ಫಾಲೋ ಅಪ್ ಮಾಡೋ ನಿಟ್ಟಿನಲ್ಲೂ ಕೂಡ ಅದು CIDಗೆ ವರ್ಗಾವಣೆ ಮಾಡುವಂತ ಪ್ರಕ್ರಿಯೆಗಳು ರಾಜ್ಯದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣಾ ಆಯೋಗದ ಪ್ರಕ್ರಿಯೆಗಳನ್ನ CID ತನಿಖೆ ಮಾಡಬಹುದಾ, ಮಾಡಬೇಕಾ, ಅದಕ್ಕೆ ಒದಗಿಸ್ಕೊಡ್ಬೇಕಾ ಅನ್ನೋದನ್ನ ಚುನಾವಣಾ ಆಯೋಗ ಮತ್ತೆ ಸ್ಪಷ್ಟನೆ ಕೊಡ್ಬೇಕಾಗುತ್ತೆ. ಆದ್ರೆ ಈಗ ರಾಹುಲ್ ಗಾಂಧಿ ಅವರು ಏನು ಆರೋಪ ಮಾಡಿದ್ದಾರೆ ಆಳಂದ ಫೈಲ್ಸ್ ಬಗ್ಗೆ, ಹಾಗಾಗಿ ಯಾವುದೇ ರೀತಿಯ ಡಿಲಿಟೇಷನ್ 6,000 ಚಿಲ್ಲರೆ ಮತಗಳದ ಆಗಿಲ್ಲ, ಮತದಾರರ ಆಗಿಲ್ಲ, ಆ ರೀತಿ ಮಾಡೋದಕ್ಕೂ ಕೂಡ ಬರೋದಿಲ್ಲ. ಹಾಗಾಗಿ ಅಟೆಂಪ್ಟ್ ಮಾಡಿದಂತ ಕಾರಣಗಳಿಗೋಸ್ಕರವಾಗಿಯೇ ನಮ್ಮ ಅಧಿಕಾರಿ ಚುನಾವಣಾ ಅಧಿಕಾರಿ FIR ಅನ್ನು ಮಾಡಿಸಿರ್ತಕ್ಕಂಥದ್ದು ಅಂತ ಸ್ಪಷ್ಟನೆ ಕೊಟ್ಟಿದೆ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಇನ್ನಷ್ಟು ಮಾಹಿತಿಗಳನ್ನು ಯಾವ ರೀತಿ ಒದಗಿಸುತ್ತೆ ಕಾದ್ ನೋಡ್ಬೇಕು ಮಮತಾ. 18 ಬಾರಿ CID ಇಂದ ಪತ್ರ ಬರೆಯಲಾಗಿದೆ, ಆದ್ರೂ ಕೇಂದ್ರ ಚುನಾವಣಾ ಆಯೋಗ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಮತ್ತೊಂದು ಆರೋಪ ಮಾಡಿದ್ರು ಇದೇ ವೇದಿಕೆಯಲ್ಲಿ. ಅದಕ್ಕೇನಾದ್ರೂ ರೆಸ್ಪಾಂಡ್ ಮಾಡಿದ್ಯಾ ಚುನಾವಣಾ ಆಯೋಗ? ಬರ್ದಿದ್ದು ಹೌದಂತ, ರೆಸ್ಪಾನ್ಸ್ ಇವ್ರು ಕೊಡದೇ ಇದ್ದಿದ್ದು ಹೌದಂತ, ಏನ್ ಪ್ರತಿಕ್ರಿಯೆ ಸಿಕ್ಕಿದೆ ಅದ್ರ ಬಗ್ಗೆ ಅಂತ? ಮಮತಾ, ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ವಾರ 10 ದಿನ 15 ದಿನಗಳ ಹಿಂದೆ. ಯಾಕೆಂದ್ರೆ ಈ 15 ದಿನ ಹಿಂದೆ ಇದೇ CM ಸಿದ್ದರಾಮಯ್ಯ ಅವರು ಇದೇ ವಿಚಾರವಾಗಿ ಟ್ವೀಟ್ ಮಾಡಿದ್ರು. CID ಪತ್ರ ಬರೆದಿರತಕ್ಕಂಥದಕ್ಕೆ ರೆಸ್ಪಾನ್ಸ್ ಇಲ್ಲ ಅಂತ ಕೂಡ ಹೇಳಿದ್ರು. ಸ್ವತಃ ಆಳಂದ ಶಾಸಕರಾಗಿಂತ BR ಪಾಟೀಲ್ ಅವರು ಕೂಡ ಹೇಳಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಚುನಾವಣಾ ಆಯೋಗಕ್ಕೆ ಕೇಳಿರ್ತಕ್ಕಂತ ಮಾಹಿತಿಗಳನ್ನ ಕೊಡೋದಕ್ಕೆ ಬರುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಚುನಾವಣಾ ಆಯೋಗ ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಆ ಒಂದು FIR ಏನ್ ದಾಖಲಾಗಿತ್ತು, ಚುನಾವಣಾಧಿಕಾರಿ ಕೊಟ್ಟಂತ FIR ಆಧಾರದ ಮೇಲೆ CID ತನಿಖೆ ನಡೀತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ವಹಿಸಿದೆ. ಹಾಗಾಗಿ ಇದು ಬೇರೆ ಬೇರೆ ರೀತಿಯ ತಿರುವನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಮಮತಾ. ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.